ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ. ನಾನು ಅಮಿತ್ ದೇಸಾಯಿ. ಸೊ ಬನ್ನಿ ಇವತ್ತಿನ ಮೇಜರ್ ಈವೆಂಟ್ಸ್ಗಳು ಯಾವುದಿತ್ತು, ಹಾಗೆ ಮೇಜರ್ ಸುದ್ದಿಗಳು ಯಾವುದಿತ್ತು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ಟಾಪ್ 10 ಸುದ್ದಿಗಳು ಯಾವುದು ಅಂತ ಚೆಕ್ ಮಾಡೋದಾದರೆ, ಸೊ ಮೊದಲೇ ಸುದ್ದಿ ಬರ್ತಾ ಇರೋದು HDFC ಬ್ಯಾಂಕ್ನ ರೇಟ್ ಕಟ್ ಮಾಡಿದ್ದಾರೆ ಅಂತ. ಏನು ರೇಟ್ ಕಟ್ ಮಾಡಿದ್ದಾರೆ ಅಂತಂದರೆ, ಫಿಕ್ಸ್ ಡಿಪಾಸಿಟ್ ಏನು ಇಡ್ತಾ ಇದ್ರು, ಸೊ ಒಬ್ಬರು ಯಾರು ಹೋಗಿ ಒಂದು ಫಿಕ್ಸ್ ಡಿಪಾಸಿಟ್ ಇಟ್ಟರೆ ಅದಕ್ಕೆ ಇಷ್ಟು % ಬಡ್ಡಿ ಅಂತ ವಾಪಸ್ ಕೊಡ್ತಾರೆ ಅಲ್ವಾ. ಸೊ ಅದು 3% ಇತ್ತು ಮುಂಚೆ, ಇವಾಗ ಅದನ್ನ 2.75% ಮಾಡಿದ್ದಾರೆ. ಸೊ ಅಂದರೆ 0.25% ಅಷ್ಟು ರೇಟ್ನ ಕಟ್ ಮಾಡಿದ್ದಾರೆ ಫಿಕ್ಸ್ ಡಿಪಾಸಿಟ್ ಮೇಲೆ. ಸೊ ಇದರಿಂದ ಏನಾಗುತ್ತೆ ಅಂತ ನೀವು ಚೆಕ್ ಮಾಡೋದಾದರೆ, ಈಗ ನಾನು ಒಂದು ಬಡ್ಡಿ ಕಡಿಮೆ ಆದರೆ ನಾನು ಏನು ಮಾಡ್ತೀನಿ, ಸೊ ನಾನಾಗಿ ಯೋಚನೆ ಮಾಡಿದ್ರೆ ಈಗ ನನಗೆ 3% ಬಡ್ಡಿ ಬರ್ತಾ ಇದ್ದಿದ್ದು 2.7% ಬಡ್ಡಿ ಬರ್ತಾ ಇದೆ ಅಂತಂದರೆ ನನಗೆ ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅವಾಗ ನಾನು ಏನು ಮಾಡ್ತೀನಿ, ಡಿಫ್ರೆಂಟ್ ಸೆಕ್ಟರಲ್ಲಿ ಹೂಡಿಕೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಡಿಫ್ರೆಂಟ್ ಸೆಕ್ಟರ್ಸ್ನ ಹುಡುಕ್ತೀನಿ. ಬೇರೆ ಎಲ್ಲಿ ಬಡ್ಡಿ ಜಾಸ್ತಿ ಬರ್ತಾ ಇದೆ ಅಲ್ಲಿ ಹೋಗ್ಬಿಟ್ಟು ಹೂಡಿಕೆ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಇದೊಂದು ಮೇಜರ್ ಸುದ್ದಿ. ಬೇರೆ ಬೇರೆ ಸೆಕ್ಟರ್ಸಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಹೂಡಿಕೆ ಮಾಡೋಕ್ಕೆ ಬರ್ಬೋದಲ್ವಾ. ಸೊ ಇಲ್ಲಿ ಜಾಸ್ತಿ ಬಡ್ಡಿ ಬರ್ತಾ ಇರೋದ್ರಿಂದ, ಬರ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಇದರಿಂದಾಗಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕೂಡ ಬರ್ಬೋದು. ಸೊ ಇನ್ನೊಂದು ಮೇಜರ್ ಸುದ್ದಿ ಅಂತಂದರೆ, ಟಾಟಾ ಮೋಟಾರ್ಸು ಒಂದು US ಆಟೋ ಪಾಲಿಸಿಯಿಂದಾಗಿ ಸ್ವಲ್ಪ ಗೇನನ್ನು ಪಡ್ಕೋಬೋದು ಅಂತ ಗ್ಲೋಬಲಲ್ಲಿ ಸುದ್ದಿ ಇದೆ. ಸೊ ಏನಿದು US ಆಟೋ ಪಾಲಿಸಿ ಅಂತ ಚೆಕ್ ಮಾಡೋದಾದರೆ, ಒಂದು ಆಟೋ ಸೆಕ್ಟರ್ನ ಕಂಪ್ನಿಗಳಿಸಿದೆ, ಈ ಕಂಪ್ನಿಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ US ಗೌರ್ಮೆಂಟ್ ಅಂತಂದರೆ, ಒಂದು ಸಬ್ಸಿಡಿ ಕೊಡೋ ಮೂಲಕ ಅಥವಾ ಏನು ಬ್ಯಾರಿಯರ್ಸ್ ಇದೆ ಇದನ್ನು ಸ್ವಲ್ಪ ಈಸಿ ಮಾಡೋದ್ರ ಮೂಲಕ ಒಂದು ಸಪೋರ್ಟನ್ನು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆಟೋ ಸೆಕ್ಟರ್ನ ಸ್ಟಾಕ್ಗಳೇನಿದೆ ಈ ಸ್ಟಾಕ್ಗಳಿಗೆ ಸ್ವಲ್ಪ ಬೂಸ್ಟ್ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಮೂಮೆಂಟನ್ನು ಈ ಒಂದು ಸ್ಟಾಕ್ಗಳು ಕಾಣ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಟಾಟಾ ಮೋಟಾರ್ಸ್ ಇದರಿಂದಾಗಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಮುಂದಿನ ದಿವಸಗಳಲ್ಲಿ ಒಂದು ಆಟೋ ಸೆಕ್ಟರ್ನ ಏನು ಸ್ಟಾಕ್ಗಳಿದೆ ಈ ಸ್ಟಾಕ್ಗಳ ಮೇಲೆ ಒಂದು ಕಣ್ಣಿಡ್ಬೋದು. ಸೊ ಇದರಿಂದಾಗಿ ಈ US ಪಾಲಿಸಿಯಿಂದಾಗಿ ಆಟೋ ಸೆಕ್ಟರ್ನ ಸ್ಟಾಕ್ಗಳಿಗೆ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಸಿಗ್ಬೋದು. ಸೊ ಕ್ರೂಡ್ ಆಯಿಲ್ ಪ್ರೈಸು ನಿಧಾನಕ್ಕೆ ಜಾಸ್ತಿ ಆಗ್ತಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ $65 ಪರ್ ಬ್ಯಾರಲ್ ಇದೆ ಇವಾಗ. ಸೊ ನಿಧಾನಕ್ಕೆ ಜಾಸ್ತಿ ಆಗ್ತಿರೋದ್ರಿಂದ ONGC ಪ್ರೈಸ್ ಒಂದು ಸ್ಟ್ರಾಂಗ್ ಮೂಮೆಂಟಮನ್ನು ತೋರಿಸ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಫ್ರೆಶ್ ಕ್ಯಾಪಿಟಲ್ ಇನ್ಫ್ಯೂಷನ್ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸಸ್ ರಿಯಾಕ್ಟ್ ಆಗ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಒಂದು ಈ ರಿಲೇಟೆಡ್ ಸ್ಟಾಕ್ಸ್ಗಳ ಮೇಲೆ ಸ್ವಲ್ಪ ಕಣ್ಣಿಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ನಿಮಗೆ ಕ್ರೂಡ್ ಆಯಿಲ್ ಯಾರು ನಿಮಗೆ ಪ್ರೊಡ್ಯೂಸರ್ಸ್ ಇರ್ತಾರೆ ಅವ್ರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ, ಬಟ್ ಯಾರು ಕನ್ಸ್ಯೂಮರ್ಸ್ ಇರ್ತಾರೆ ಅವ್ರಿಗೆ ತುಂಬ ಒಂದು ಹರ್ಟ್ ಆಗುತ್ತೆ. ಕನ್ಸ್ಯೂಮರ್ಸ್ ಅಂದರೆ ಯಾರು? ನಾವುಗಳೇ. ಈಗ ಪೆಟ್ರೋಲ್ ತೊಗೋತೀವಿ ಅಥವಾ ಬೇರೆ ಪ್ರಾಡಕ್ಟ್ಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ನಾವೇನು ತೊಗೋತೀವಿ, ನಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಕನ್ಸ್ಯೂಮರ್ ನಮಗೆ ಯಾರು ಪ್ರಾಡಕ್ಟನ್ನು ಕೊಡ್ತಾರೆ, ನಮಗೆ ಪ್ರೊಡ್ಯೂಸರ್ ಅವರೇನಿರ್ತಾರೆ, ಸೊ ಅವ್ರುಗಳಿಗೆ ಒಂದು ಬೆನಿಫಿಟ್ ಜಾಸ್ತಿ. ಯಾಕಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದಂಗೆ ಅವರ ಪ್ರಾಡಕ್ಟ್ಗಳ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಕನ್ಸ್ಯೂಮರ್ಸ್ಗೆ ಯಾವಾಗಲೂ ಹೊಡೆತ ಕೊಡುತ್ತೆ. ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಾವು ಒಂದು ಮಾನಿಟರ್ ಮಾಡೋಕ್ಕೆ ಒಂದು ಸರಿಯಾದ ಟೈಮ್ ಅಂತ ಹೇಳ್ತಾ ಇದ್ದಾರೆ ಈ ರಿಲೇಟೆಡ್ ಸ್ಟಾಕ್ಗಳನ್ನ. ಈಗ ಎನರ್ಜಿ ಸ್ಟಾಕ್ಗಳಾಗಿರ್ಬೋದು, ಆಮೇಲೆ ಈ ಎನರ್ಜಿ ಸ್ಟಾಕ್ಗಳ ಒಂದು ಅದ್ರ ಮೇಲೆ ಒಂದು ಕಣ್ಣಿಡೋಕ್ಕೆ ತುಂಬ ಸರಿಯಾದ ಸಮಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ವಾಚ್ ಮಾಡೋಕ್ಕೆ ಎನರ್ಜಿ ಸ್ಟಾಕ್ಗಳ ಮೇಲೆ. ಆಮೇಲೆ ಇನ್ಫ್ಲೇಷನ್ನು, ಆಮೇಲೆ ಫ್ಯೂಯಲ್ ಪ್ರೈಸಸ್ ಮೇಲೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೂ ಕೂಡ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ನಿಮಗೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದಾಗ ನಿಮಗೆ ಫ್ಯೂಯಲ್ ಪ್ರೈಸು ಜಾಸ್ತಿ ಆಗುತ್ತೆ. ಹಾಗೆ ಎಲ್ಲ ಚೈನ್ ಲಿಂಕ್ ಅಲ್ವ, ನಿಮಗೆ ಪ್ರತಿಯೊಂದನ್ನು ಇಂಟರ್ಲಿಂಕ್ ಆಗಿರುತ್ತೆ. ಸೊ ಇನ್ನು ನಮ್ಮ ನೆಕ್ಸ್ಟ್ ಸುದ್ದಿಗೆ ಹೋಗೋದಾದರೆ, ಸೊ ಇನ್ನು ನಮ್ಮ ಟ್ರೇಡ್ ವಾರ್ ಅಗೇನ್ ನಾವು ಹೋದವಾರ ಅಥವಾ ಅದು ಆಲ್ಮೋಸ್ಟ್ 15 ಡೇಸ್ನ ಅದನ್ನೇ ಮಾತಾಡ್ತಾ ಇದ್ದೀವಿ. ಸೊ ಟ್ರೇಡ್ ವಾರ್ ಅಥವಾ ತಾರೀಫ್ ಏನು ಟ್ಯಾಕ್ಸ್ಗಳನ್ನ ಏನು ಹಾಕ್ತಾಯಿದ್ರು ಡೊನಾಲ್ಡ್ ಟ್ರಂಪ್ ಅವರು, ಚೈನೀಸ್ ಮೇಲೂ ಹಾಕಿದ್ರು, ಬಟ್ ಚೈನೀಸ್ ಮೇಲೆ ರಿಮೂವ್ ಮಾಡಿರಲಿಲ್ಲ. ಏನು ಒಂದು 90 ಡೇಸ್ ಪಾಸ್ ಮಾಡಿದ್ರು, ಅದನ್ನು ಚೈನೀಸ್ ಮೇಲೆ ಪಾಸ್ ಮಾಡಿರಲಿಲ್ಲ, ಅದು ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು. ಬಟ್ ಇವಾಗ ಚೈನೀಸಿಂದ ಬರುವ ಏನು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳಿದೆ ಅದ್ರ ಮೇಲೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಸೊ ಈಗ ಚೈನೀಸ್ ಏನು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳಿದೆ ಅದ್ರ ಮೇಲೆ ಈಗ ಒಂದು ಪಾಸನ್ನು ಹೇಳಿದ್ದಾರೆ. ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ಗಳನ್ನ ಈಗ ಸ್ವಲ್ಪ ದಿವಸ ತಡೆ ಹಿಡಿದಿದ್ದಾರೆ. ಸೊ ಇದರಿಂದ ಯಾಕೆ ಹಿಂಗಾಯಿತು ಅಂತಂದರೆ, ನಿಮಗೆ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ಗಳು ಅಥವಾ ಗೂಡ್ಸ್ಗಳು ನಿಮಗೆ ಚೈನಾದಿಂದನೇ ಅಮೇರಿಕಕ್ಕೆ ಬರೋದು. ಸೊ ಇಲ್ಲಿ US ಅಲ್ಲಿ ಇರೋ ಕಂಪ್ನಿಗಳು ತುಂಬ ಹೊಡೆತ ಬೀಳುತ್ತೆ. ಮೊನ್ನೆ ನಿಮಗೆ ಒಂದು ಸುದ್ದಿ ಹೇಳಬೇಕು ಅಂದರೆ, ಐಫೋನ್ಗಳು ತುಂಬ ಕಾಸ್ಟ್ಲಿಯಾಗಿ US ಅಲ್ಲಿ ಸಿಗ್ತಾಯಿತ್ತು. ಅದು ಆಲ್ಮೋಸ್ಟ್ $2,300 ಆ ಥರ, $3,000ವರೆಗೂ ಐಫೋನ್ನ ಬೆಲೆ ಹೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ US ಆ್ಯಪಲ್ ಕಂಪ್ನಿ ಇಂಡಿಯಾದಿಂದ ಪ್ರಾಡಕ್ಟ್ಗಳನ್ನ ಏನೋ ಆಲ್ಮೋಸ್ಟ್ 6 ಮಿಲಿಯನ್ ಅಷ್ಟು ಒಂದು ಐಫೋನ್ನ ಭಾರತದಿಂದ ತರಿಸ್ಕೊಂಡಿತ್ತು. ಅಂದರೆ ಇಮಿಡಿಯೇಟಾಗಿ
ಭಾರತದಿಂದ ತರಿಸ್ಕೊಂಡು ಯೂಶ್ವಲಿ 30 ಅವರ್ಸ್ ತೊಗೊಳುತ್ತೆ ನಾವೆಲ್ಲ ಚೆಕ್ ಮಾಡೋಕ್ಕೆ, ಆಮೇಲೆ ಅದನ್ನೆಲ್ಲ ಕಳಿಸ್ಕೊಡೋಕ್ಕೆ. ಬಟ್ 6 ಅವರ್ಸಲ್ಲಿ ಮಾಡಿ, ಅಂದರೆ ಅಷ್ಟು ಅರ್ಜೆಂಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಅರ್ಜೆಂಟ್ ಇತ್ತು ಆ್ಯಪಲ್ ಕಂಪ್ನಿಯವ್ರಿಗೆ ಐಫೋನ್ಗಳು. ಹಾಗಾಗಿ ಭಾರತದಿಂದ ಐಫೋನ್ಗಳನ್ನು ತರಿಸ್ಕೊಂಡ್ರು ಅಂತ ಹೇಳ್ತಾರೆ. ಹಾಗಾಗಿ ಚೈನೀಸ್ ತುಂಬ ಡಿಪೆಂಡ್ ಆಗಿದ್ದಾರೆ ಚೈನಾ ಮೇಲೆ. US ಅವರು ಅಲ್ಲಿಂದ ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ಫೋನ್ಸ್ ಏನಿದೆ ಎಲೆಕ್ಟ್ರಾನಿಕ್ಸ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋದ್ರಿಂದ, ಸೊ ಈಗ ಸದ್ಯಕ್ಕೆ ಅಲ್ಲಿಯ ಒಂದು ಪಾಸ್ ಮಾಡಿರೋದ್ರಿಂದ ಒಂದಷ್ಟು ಸ್ಟಾಕ್ಗಳು ಇಂಪ್ರೂವ್ಮೆಂಟನ್ನು ಕಾಣ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಮೇಯ್ನಾಗಿ ಡಿಕಾನ್ ಟೆಕ್ನಾಲಜೀಸ್ ಈ ಒಂದು ಸ್ಟಾಕು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ನ ಕಂಡಿದೆ. ಯಾಕಂದರೆ ಇದು ಚೈನಾದಿಂದ ಗೂಡ್ಸ್ಗಳನ್ನ ಎಲೆಕ್ಟ್ರಾನಿಕ್ಸ್ಗಳನ್ನ ತರಿಸ್ಕೊತಾ ಇತ್ತು. ಹಾಗಾಗಿ ಇದು ಒಂದು ಸಣ್ಣ ಇಂಪ್ರೂವ್ಮೆಂಟನ್ನು ಕಂಡಿದೆ. ಇನ್ನು ಇದರಿಂದಾಗಿ ಸ್ವಲ್ಪ ಒಂದು ಎಲೆಕ್ಟ್ರಾನಿಕ್ಸ್ ಒಂದು ಪ್ರೈಸಲ್ಲಿ ಸ್ಟೆಬಿಲಿಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಸುದ್ದಿಗೆ ಹೋಗೋದಾದರೆ, ಮೆಹುಲ್ ಚೋಕ್ಸಿ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇವನು PNB ಬ್ಯಾಂಕಿಗೆ ಸಂಬಂಧಪಟ್ಟ ಒಂದು ಸ್ಕ್ಯಾಮಲ್ಲಿ ತುಂಬ ದೊಡ್ಡ ಒಂದು ಕನೆಕ್ಷನ್ ಇದೆ ಇವಂದು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಇದರಿಂದಾಗಿ ನಮಗೆ PNB ಬ್ಯಾಂಕಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡೋದಾದರೆ, ಮೇ ಬಿ ಯಾರ್ಯಾರು ಸ್ಕ್ಯಾಮ್ಗೆ ಒಳಪಟ್ಟಿದ್ರು ಅವ್ರಿಗೊಂದು ಜಸ್ಟಿಸ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮೇಜರಾಗಿ PNB ಬ್ಯಾಂಕ್ನ ಸ್ಟಾಕಲ್ಲಿ ಸ್ವಲ್ಪ ಒಂದು ಮೂಮೆಂಟಮನ್ನು ಕಂಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದರಿಂದಾಗಿ. ಸೊ ಇನ್ನು ನಮ್ಮ ಮುಂದಿನ ಸುದ್ದಿ ಏನು ಅಂತ ನೋಡೋದಾದರೆ, ಅದಾನಿ ಪೋರ್ಟ್ಸ್ ಮತ್ತು IDFC ಬ್ಯಾಂಕ್ ಅವರ ಒಂದು ಬೋರ್ಡ್ ಮೀಟಿಂಗ್ ಇದೆ ಏಪ್ರಿಲ್ 17ಗೆ. ಸೊ ಇದರ ಅಜೆಂಡಾ ಏನು ಅಂತ ನೋಡೋದಾದರೆ, ಇವರು ಒಂದು ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಈ ಒಂದು ಇದಕ್ಕೆ ಅಪ್ರೂವ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತಂದರೆ, ಒಂದಷ್ಟು ಶೇರ್ಗಳನ್ನ ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ಗೆ ಆಫರ್ ಮಾಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ನೋಡೋದಾದರೆ, ಇದು ಒಂದು ನ್ಯೂ ಫಂಡ್ಸನ್ನು ಆ್ಯಡ್ ಮಾಡುತ್ತೆ. ಆಮೇಲೆ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಒಂದು ಲಾಂಗ್ ಟರ್ಮ್ ವ್ಯಾಲ್ಯೂವನ್ನು ಆ್ಯಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸ್ಟಾಕ್ಗಳ ಮೇಲೆ ನೀವು ಒಂದು ಕಣ್ಣಿಡ್ಬೋದು. ಇದರಿಂದಾಗಿ ಏನು ಜಾಸ್ತಿ ನ್ಯೂ ಫಂಡ್ ಆ್ಯಡ್ ಮಾಡ್ತಿರೋದ್ರಿಂದ ಸ್ಟಾಕಲ್ಲಿ ಮೂಮೆಂಟಮನ್ನು ನಾವು ನೋಡ್ಬೋದಾಗಿದೆ. ಇದನ್ನು ನೀವು ಈ ಒಂದು ಸ್ಟಾಕ್ಗಳ ಮೇಲೆ ನೀವೊಂದು ಕಣ್ಣನ್ನು ಇಡ್ಬೋದಾಗಿದೆ. ನಮ್ಮದು ಇನ್ನೊಂದು ಮೇಜರ್ ಸುದ್ದಿಯನ್ನು ನೋಡೋದಾದರೆ, ಬಿರ್ಲಾ, ಹಿಂದೂಸ್ತಾನ್ ಕಾಪರ್, ಮುಥೂಟ್, ನ್ಯಾಲ್ಕೋ ಈ ಕಂಪನಿಗಳು ಒಂದು F&O ಬ್ಯಾನ್ ಲಿಸ್ಟಲ್ಲಿದೆ. ಕಾರಣ ಏನು ಅಂತಂದರೆ, ಇದರಲ್ಲಿ ತುಂಬ ಜಾಸ್ತಿ ಒಂದು ಟ್ರೇಡಿಂಗ್ ಆ್ಯಕ್ಟಿವಿಟಿ ಆಗ್ತಾ ಇದೆ, ಎಸ್ಪೆಷಲಿ ಡಿರೈವೇಟಿವ್ಸಲ್ಲಿ. ಸೊ ಇದು ಕಡಿಮೆ ಆಗೋವರೆಗೂ, ಈ ವಾಲ್ಯೂಮ್ ಕಡಿಮೆ ಆಗೋವರೆಗೂ ನೆಕ್ಸ್ಟು F&O ಅಲ್ಲಿ ಕಾಂಟ್ರಾಕ್ಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ನಾವು ಚೆಕ್ ಮಾಡೋದಾದರೆ, ಒಂದು ಹೈ ವೋಲ್ಟಾಲಿಟಿ ಈ ಒಂದು ಸ್ಟಾಕ್ಗಳಲ್ಲಿ ಆಗ್ಬೋದು. ನಾವೇನಿದ್ರಿಂದ ಒಂದು ಇನ್ಸೈಡ್ ತೊಗೋಬೋದು ಅಂತಂದರೆ, ಒಂದು ಶಾರ್ಟ್ ಟರ್ಮ್ ಅಗ್ರೆಸಿವ್ ಶಾರ್ಟ್ ಟರ್ಮ್ನ ನಾವು ಟ್ರೇಡಿಂಗ್ನ ಈ ಸ್ಟಾಕ್ಗಳಲ್ಲಿ ನಾವು ಕಡಿಮೆ ಮಾಡ್ಬೋದು. ಅಥವಾ ಈ ಸ್ಟಾಕನ್ನು ಸ್ವಲ್ಪ ವಾಚ್ ಮಾಡಬೇಕಾಗತ್ತೆ. ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬೇಕಾದ್ರೆ ಈ ಒಂದು ಸ್ಟಾಕ್ನ ತುಂಬ ಕ್ಲೋಸ್ ಆಗಿ ವಾಚ್ ಮಾಡಿ ಇದರಲ್ಲಿ ನಾವು ಮುಂದೆ ಹೋಗಬೇಕಾಗತ್ತೆ. ಸೊ ಇದಿಷ್ಟಾಯಿತು ನಮ್ಮ ಮೇಜರ್ ಸುದ್ದಿಗಳು ಸ್ಟಾಕ್ ಮಾರ್ಕೆಟಲ್ಲಿ. ಇನ್ನು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಏನೇನಾಯಿತು ಈವೆಂಟ್ಸ್ಗಳು ಅಂತ ಚೆಕ್ ಮಾಡೋದಾದರೆ, ಸೊ ಇವತ್ತಿನ ಮಾರ್ಕೆಟ್ ಬಂದು ಒಂದು ಸೈಡ್ ವೇಸ್ ಇತ್ತು. ಒಂದು ಗ್ಯಾಪ್ ಅಪ್ ಮಾಡಿ, ಒಂದು ತುಂಬ ದೊಡ್ಡ ಒಂದು ಗ್ಯಾಪ್ ಅಪ್ಪನ್ನು ಮಾಡಿ ಆ ಒಂದು ಲೆವೆಲಲ್ಲೇ ಸಸ್ಟೈನ್ ಆಗಿ ಒಂದು ಎಂಡ್ ಆಫ್ ದ ಡೇ 500 ಪಾಯಿಂಟ್ಸ್ಗಳಷ್ಟು ಒಂದು ಮಾರ್ಕೆಟ್ ನಿಫ್ಟಿ ಅಪ್ಪಲ್ಲಿ ಇದೆ. ಸೊ ಇನ್ನು ಮೇಜರ್ ಸೆಕ್ಟರ್ಗಳು ಯಾವ್ದಾವ್ದು ಮೂವ್ಮೆಂಟ್ ಆಯಿತು ಇವತ್ತಿನ ದಿವಸ ಅಂತ ಚೆಕ್ ಮಾಡೋದಾದರೆ, ಮಿಡ್ ಕ್ಯಾಪ್ ಬಂದು 2.92% ಅಷ್ಟು ಒಂದು ಮೊಮೆಂಟಮನ್ನು ಕಂಡಿದೆ. ಫೈನಾನ್ಸ್ ಸೆಕ್ಟರ್ 2.95% ಅಷ್ಟು ಒಂದು ಮೊಮೆಂಟಮ್ನ ಕಂಡಿದೆ. ಇನ್ನು ಮೆಟಲ್ 3.2% ಅಷ್ಟು ಮೊಮೆಂಟಮ್ನ ಕಂಡಿದೆ. ಸೊ ಇನ್ನು FIDI ಡೇಟಾ ನೋಡೋದಾದರೆ, ಇದು ನಿನ್ನೆ ಡೇಟಾ ಆಗಿರುತ್ತೆ. ಸೊ DI ಅವರು ಬಂದು 3759 ಕೋಟಿಗಳಷ್ಟು ನೆಟ್ ಬೈಯರ್ಸ್ ಆಗಿದ್ದಾರೆ. ಸೊ ಇನ್ನು FII ಅವರು 2519 ಕೋಟಿಗಳಷ್ಟು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ಇನ್ನು ಮೇಜರ್ ಈವೆಂಟ್ಸ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ, ಇವತ್ತು ಯಾವುದು ಆ ಥರದ ಮೇಜರ್ ಈವೆಂಟ್ಸ್ಗಳು ಅಥವಾ ಡೇಟಾ ರಿಲೀಸ್ಗಳು ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಇಲ್ಲ. ಹೆಕ್ಸಾವೇರ್ ಟೆಕ್ನಾಲಜಿ ಅನ್ನೋ ಒಂದು ಕಂಪನಿ 5.75 ರೂಪೀಸಷ್ಟು ಒಂದು ಡಿವೈಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇನ್ನು ಮೇಜರ್ ಸ್ಟಾಕ್ಗಳು ಯಾವ್ಯಾವ್ದು ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದರೆ, ಟಾಪ್ ಗೇನರ್ಸಲ್ಲಿ ಎಮ್ಕೋ ಎಲೆಕಾನ್ ಲಿಮಿಟೆಡ್, ಸೊ ಇದು 20%, ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ 20%, ಹಾಗೂ ಪೋಂಡಿ ಆಕ್ಸೈಡ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಇದು ಒಂದು 20% ಅಷ್ಟು ಒಂದು ಅಪ್ ಮೂಮೆಂಟಮನ್ನು ಕಂಡಿದೆ, ಗೇನರ್ಸ್ ಲಿಸ್ಟಲ್ಲಿ ಇದೆ. ಸೊ ಇನ್ನು ಲೂಸರ್ಸ್ ಯಾರು ಅಂತ ನೋಡೋದಾದರೆ, ಫ್ಯೂಷನ್ ಫೈನಾನ್ಸ್ ಲಿಮಿಟೆಡ್ ಇದು ಒಂದು 12.11% ಅಷ್ಟು ಡೌನ್ ಇದೆ. ಸೊ ಇನ್ನು ರಾಜ್ ಟಿವಿ 10%, ಸ್ಟಾರ್ಟೆಕ್ ಫೈನಾನ್ಸ್ 5.83% ಅಷ್ಟು ಡೌನ್ ಆಗಿದೆ. ಸೊ ಇನ್ನು ಗೋಲ್ಡ್ ಸಿಲ್ವರ್ ಪ್ರೈಸ್ಗಳನ್ನ ನೋಡೋದಾದರೆ, ಗೋಲ್ಡ್ ಬಂದು ಪ್ರೀವಿಯಸ್ ಕ್ಲೋಸ್ 93,252 ಇತ್ತು. ಸೊ ಕರೆಂಟ್ ಪ್ರೈಸ್ 93,314. ಸೊ ಇದು ಒಂದು 62 ರೂಪಾಯಿಗಳಷ್ಟು ಒಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ 94,870 ಇತ್ತು. ಕರೆಂಟ್ ಪ್ರೈಸ್ 94,981. ಸೊ ಇದು ಒಂದು 111 ರೂಪಾಯಿಗಳ ಒಂದು ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ. ಸೊ
ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ $61.53 ಇತ್ತು, ಕರೆಂಟ್ ಪ್ರೈಸ್ $61.17 ಇತ್ತು. ಸೊ ಇದು ಕೂಡ $0.36 ಅಷ್ಟು ಒಂದು ರೇಟ್ ಕಡಿಮೆ ಆಗಿದೆ ಕ್ರೂಡ್ ಆಯಿಲಲ್ಲಿ. ಸೊ ಇನ್ನು USD INR ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ 86.0030, ಕರೆಂಟ್ ಪ್ರೈಸ್ ಒಂದು 85.7290. ಸೊ ಇದು ಕೂಡ ಒಂದು 0.2710 ಅಷ್ಟು ಪ್ರೈಸ್ ಕಡಿಮೆ ಆಗಿದೆ. ಸೊ ಇನ್ನು ವರ್ಲ್ಡ್ ಮಾರ್ಕೆಟ್ ನೋಡೋದಾದ್ರೆ ಹ್ಯಾಂಗ್ಸೆಂಗ್ ಪ್ರೀವಿಯಸ್ ಕ್ಲೋಸ್ 21,417, ಕರೆಂಟ್ ಪ್ರೈಸ್ 21,466. ಸೊ ಇದು ಒಂದು 48 ಪಾಯಿಂಟ್ಸ್ಗಳಷ್ಟು ಒಂದು ಮೊಮೆಂಟಮನ್ನು ಕಂಡಿದೆ ಮೇಲ್ಗಡೆ. ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು, ಸ್ಟಾಕ್ ಮಾರ್ಕೆಟ್ನ ಮೇಜರ್ ಈವೆಂಟ್ಸ್ಗಳು ಹಾಗೆ ಸುದ್ದಿಗಳು. ಸೊ ಮತ್ತೆ ನಾಳೆ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಇದು ಅಮಿತ್ ದೇಸಾಯಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.